ಬಸ್ ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇವತ್ತು ನಮ್ಮ ಆರ್-ಸಿ-ಬಿದು ಆಗ್ತಿರುವಂಥದ್ದು 5ನೇ ಮ್ಯಾಚ್. ಇವತ್ತೆಲ್ಲ ಒಂಥರ ನಮ್ಮ ಆರ್-ಸಿ-ಬಿದು ಒಂದು ಸೀಸನ್ ಒಂದು 4 ಮ್ಯಾಚ್ ಅಂತೂ 4 ಟೀಮ್ ಜೊತೆನೂ ಆಗಿರುವಂಥದ್ದು. ಅದೇ ರೀತಿಯಾಗಿ ಇವತ್ತು ಸೆಕೆಂಡ್ ರೌಂಡ್ ಆಗ್ತಿರುವಂಥದ್ದು ಕೂಡ ಡಿಫ್ರೆಂಟ್ ವೆನ್ಯೂಸ್ ಅಲ್ಲಿ. ನವಿ ಮುಂಬೈಲಂತೂ ನಮ್ಮ ಆರ್-ಸಿ-ಬಿ 4ಕ್ಕೆ 4 ವಿನ್ ಆಯ್ತು. ಅದು ಒಂದು ಚೇಸಿಂಗ್ ಆಗಿರ್ಬೋದು ಅಥವಾ ಫಸ್ಟ್ ಬ್ಯಾಟಿಂಗ್ ಆಟ ಆಡಿರ್ಬೋದು, ಡಿಫೆಂಡ್ ಅದು ಚೇಸಿಂಗ್ ಅದು ಎರಡಕ್ಕೂ ಸೈ ಅನ್ನೋ ತರ ನಮ್ಮ ಆರ್-ಸಿ-ಬಿ ಪ್ರೂವ್ ಮಾಡಿರುವಂಥದ್ದು. ಅದೇ ಸ್ವಲ್ಪ ಫಸ್ಟ್ ಮ್ಯಾಚ್ ಅಲ್ಲಿ ಒಂದು ಸ್ವಲ್ಪ ಕನ್ವಿನ್ಸ್ ಹಾಕೊಂಡು ಆಡದೇ ಇರುವಂತದ್ದಷ್ಟೇ ಬಿಟ್ಟು ಮತ್ತೆ ಪೂರಿ ಅಷ್ಟು ಮ್ಯಾಚ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿರುವಂತ ನಮ್ಮ ಆರ್-ಸಿ-ಬಿ. ಅದಕ್ಕಾಗಿ ಇವತ್ತು ಆಗ್ತಾ ಇರುವಂತದ್ದು ಜಿ ವಿರುದ್ಧ ಆರ್-ಸಿ-ಬಿ ವರ್ಸಸ್ ಜಿ ಮ್ಯಾಚ್ ರಿವ್ಯೂ. ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತೇನಾದ್ರು ನಮ್ಮ ಆರ್-ಸಿ-ಬಿ ಪ್ಲೇಯಿಂಗ್ 11 ಚೇಂಜಸ್ ಅಂಡ್ ಪಿಚ್ ರಿಪೋರ್ಟ್ಸ್ ಚೇಂಜ್ ಆಗಿರೋದ್ರಿಂದ ವೆನ್ಯೂಸ್ ಅದು ಎಲ್ಲ ಆಗ್ತಿರುವಂತದ್ದು ಕೇಳೋದಾದ್ರೆ ವಡೋದರದಲ್ಲಿ ಆಗ್ತಿರುವಂತದ್ದು ಹೊಸ ಗ್ರೌಂಡ್ ಅಲ್ಲಿ. ಇದು ಯಾವ ರೀತಿ ಪಿಚ್ ಇರುವಂತದ್ದು ನೋಡೋದಾದ್ರೆ, ಎಸ್ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಇಲ್ಲಿ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಗಳ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಬರ್ತಾ ಇರುವಂತದ್ದು. ಅದರಲ್ಲಿ ಜಿ ವಿರುದ್ಧ ನೋಡ್ತಾ ಇದ್ರೆ ಜಿಜಿನ ಒನ್ ಆಫ್ ದ ಬೆಸ್ಟ್ ಆಶ್ ಗಾರ್ಡ್ನರ್ ಟೀಮ್ ಒನ್ ಆಫ್ ದ ಸಾಲಿಡ್ ಇರುವಂತದ್ದು ನನ್ನ ಪ್ರಕಾರ ಅನ್ನಿಸ್ತಾರೋ ಮಟ್ಟಿಗೆ. ಅದೇ ರೀತಿ ನಮ್ಮ ಆರ್-ಸಿ-ಬಿ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ವಿತ್ ಬ್ಯಾಟಿಂಗ್ ಇನ್ ಆಲ್ ರೌಂಡ್ ಡಿಪಾರ್ಟ್ಮೆಂಟ್ ಸಾಲಿಡ್ ಇರೋದು. ರಾಧಾ ಯಾದವ್ ಆಗಿರ್ಬೋದು, ಫೀಲ್ಡಿಂಗ್ ಸೈಡ್ ಅಲ್ಲಿ ಹೇಳ್ಬೇಕಾಗಿಲ್ಲ, ರಾಧಾ ಯಾದವ್ ಆರ್-ಸಿ-ಬಿ ಒನ್ ಆಫ್ ದ ಟಾಪ್ ಫೀಲ್ಡರ್ ಅಂತಾನೆ ಹೇಳ್ಬೋದಾಗಿದೆ. ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಹಾರ್ದಿಕ್ ಪಾಂಡ್ಯ ಅವರು ಇರೋದು, ಅದೇ ರೀತಿ ಇಲ್ಲಿ ರಾಧಾ ಯಾದವ್ ಅವರು ಒನ್ ಆಫ್ ದ ಜೆನ್ಯೂನ್ ಬೌಲಿಂಗ್ ಬ್ಯಾಟಿಂಗ್ ಅಂಡ್ ಫೀಲ್ಡಿಂಗ್ ಆಲ್ ರೌಂಡರ್. ಮೇನ್ ಹಾಕೊಂಡು ನಮ್ಮ ಆರ್-ಸಿ-ಬಿ ಫೀಲ್ಡಿಂಗ್ ಸಿಕ್ಕಾಪಟ್ಟೆ ಅವಶ್ಯಕತೆ ಇತ್ತು. ಅದಕ್ಕಾಗಿ ಇಲ್ಲಿ ರಾಧಾ ಯಾದವ್ ಟಾಪ್ ಫೀಲ್ಡರ್ ಅಂತಾನೆ ಹೇಳ್ಬೋದಾಗಿದೆ. ಮತ್ತೊಂದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ಆರ್-ಸಿ-ಬಿ ಪ್ಲೇಯಿಂಗ್ 11 ಚೇಂಜಸ್ ಏನಪ್ಪಾ ಅಂತ ಕೇಳೋದಾದ್ರೆ, ಚೇಂಜಸ್ ನೋ. ಯಾಕಪ್ಪ ಅಂತ ಹೇಳಿದ್ರೆ ಒಳ್ಳೇದಾಗಿ ಕ್ಲಿಕ್ ಆಗಿರುವಂತದ್ದು. ಅಲ್ಲಿ ಲೇಸಿ ಸ್ಮಿತ್ ಒಂದು ಒನ್ ಆಫ್ ದ ವರ್ಸ್ಟೆಸ್ಟ್ ಬೌಲರ್ ಹಾಕೊಂಡು, ಏನು ಕೂಡ ಸ್ಪಿನ್ನರ್, ನಾನು ಫಾಸ್ಟ್ ಬೌಲರ್ ಅಂತ ತಿಳ್ಕೊಂಡಿದ್ದೆ, ಒನ್ ಆಫ್ ದ ಬೆಸ್ಟ್ ಸ್ಪಿನ್ನರ್ ಅವರು. ಆದ್ರೆ ಅವ್ರಿಗೆ ಯಾವ ರೀತಿ ಪವರ್ ಪ್ಲೇ ಕೊಟ್ರು, ಎಲ್ಲಿ ಕೊಟ್ರು, ವಿಕೆಟ್ ಇಲ್ಲ, ಒಂದ್ ಕಡೆ ಎಕಾನಮಿಕಲ್ಲೂ ಇಲ್ಲ. ಅದಕ್ಕೆ ಇಲ್ಲಿ ಗ್ರೋನೆ ವಾಲ್ ಅಂತ ಅನ್ಕೊಂಡು ಹೋದ್ ಮ್ಯಾಚ್ ಅಲ್ಲಿ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರು. ಅದೇ ಒಂದು ಶಾರ್ಟ್ಸ್ ಹೊಡಿತಾರೆ, ಯಾವ ಟೈಮಲ್ಲಿ ಬೇಕೋ ಆ ರೀತಿ ಖಡಕ್ ಆಗಿ ಹೊಡಿತಾರೆ ಗ್ರೋನೆ ವಾಲ್ ಅವರು. ಕೊನೆ ತನಕ ನಿಂತು ಆಟ ಆಡೋದು ಅವರು ಹೋದ್ ಮ್ಯಾಚ್ ಅಲ್ಲಿ. ಅದಕ್ಕಾಗಿ ಇಲ್ಲೂ ಕೂಡ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ನಮ್ಗೆ ಸ್ವಲ್ಪ ಕಿಂಚಿತ್ತು ಏನು ಪ್ಲೇಯಿಂಗ್ 11 ಅಲ್ಲಿ ಏನು ಚೇಂಜಸ್ ಆಗಲ್ಲ. ಯಾಕಪ್ಪ ಅಂತ ಸ್ಮಿತ್ ಅಂಡ್ ಗ್ರಾಸ್ ಹ್ಯಾರಿಸ್ ಅವರು ಓಪನಿಂಗ್ ಮಾಡ್ತಾರೆ. ನಂಬರ್ 3 ಅಲ್ಲಿ ಗ್ರೋನೆ ವಾಲ್ ಅವರು, ನಂಬರ್ 4 ಅಲ್ಲಿ ಗೌತಮ್ ನಾಯಕ್ ಅವರು, ನಂಬರ್ 5 ಅಲ್ಲಿ ರಿಚಾ ಘೋಷ್ ಅವರು. ಯಾಕಪ್ಪ ಅಂತ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಡೆಪ್ತ್ ಇರುತ್ತೆ. ಆಮೇಲೆ 6th ಅಲ್ಲಿ ನೆಡಿಲ್ ಡಿ ಕ್ಲರ್ಕ್ ಅವರು, ರಾಧಾ ಯಾದವ್, ಅರುಂಧತಿ ರೆಡ್ಡಿ ಅಂಡ್ ಪ್ರೇಮ ರಾವತ್, ಸಾಯ್ಲಿ ಸತ್ಗರಿ ಅಂಡ್ ಲೋರ್ನಾ ಬೆಲ್. ಒನ್ ಆಫ್ ದ ಬೆಸ್ಟ್ ನಮ್ಮ ಆರ್-ಸಿ-ಬಿಯ ಬೌಲಿಂಗ್. ಒನ್ ಆಫ್ ದ ಅಂತೂ ಸಾಲಿಡ್ ಇರುವಂತದ್ದು. ಯಾಕಪ್ಪ ಅಂತ ಹೇಳಿದ್ರೆ ಕ್ಲರ್ಕ್ ಹಾಕ್ತಾರೆ, ಸೈಲಿ ಸತ್ಗರಿ ಹಾಕ್ತಾರೆ, ಅಂಡ್ ನೆಡಿಲ್ ಕ್ಲರ್ಕ್ ಹಾಕ್ತಾರೆ, ಅಂಡ್ ಅರುಂಧತಿ ರೆಡ್ಡಿ ಹಾಕ್ತಾರೆ, ಲೆರ್ನ ಬೆಲ್ ಅವ್ರು ಹಾಕ್ತಾರೆ. ಒನ್ ಆಫ್ ದ ಬೆಸ್ಟ್ ನಮ್ಮ ಆರ್-ಸಿ-ಬಿ ಪೇಸ್ ಅಟ್ಯಾಕ್ ಅಲ್ಲಿ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಪ್ರೇಮ್ ರಾವತ್ ಅವರು ಒನ್ ಆಫ್ ದ ಬೆಸ್ಟ್ ಇರುವಂತದ್ದು. ಅದೇ ರೀತಿಯಾಗಿ ಅಲ್ಲಿ ಹಾಕ್ತಾರೆ ಯಾರಪ್ಪ ಅಂತ ಹೇಳ್ತಾರೆ, ರಾಧಾ ಯಾದವ್ ಅವರು ಒನ್ ಆಫ್ ದ ಬೆಸ್ಟ್ ಓವರ್ಸ್ ಗಳನ್ನ ಹಾಕ್ತಾರೆ. ಏನು ಸ್ಪಿನ್ನಿಂಗ್ ಅಟ್ಯಾಕ್ ಬೌಲಿಂಗ್ ಅಟ್ಯಾಕ್ ಏನು ಕೂಡ ಏನು ಕನ್ವಿನ್ಸ್ ಹಾಕೊಂಡಿರೋ, ಒಟ್ಟಿನಲ್ಲಿ ಬ್ಯಾಟಿಂಗ್ ಆಟ ಆಡ್ಬೇಕು ನಮ್ಮ ಆರ್-ಸಿ-ಬಿ. ಬೌಲಿಂಗ್ ಯಾವುದೇ ರೀತಿ ಆಗತ್ತೆ, ಒಟ್ಟಿನಲ್ಲಿ ಫೀಲ್ಡಿಂಗ್ ಅಂಡ್ ಬ್ಯಾಟಿಂಗ್ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಕೊಡ್ಲೇಬೇಕು ನಮ್ಮ ಆರ್-ಸಿ-ಬಿ. ಇವತ್ತೇನೋ ಜಿ ಜೊತೆ ವಿನ್ ಆಗ್ಬೇಕು ಅಂತ ಹೇಳ್ತೆ. ಹೆಚ್ಚಿನದಾಗಿ ನನ್ನ ಪ್ರಕಾರ ಇವತ್ತು ಯಾವುದೇ ಬ್ಯಾಟಿಂಗ್ ಆದ್ರೂ ಓಕೆ, ಬೌಲಿಂಗ್ ಆದ್ರೂ ಓಕೆ, ನಮ್ಮ ಆರ್-ಸಿ-ಬಿ ಎರಡರಲ್ಲೂ ಸ್ಟ್ರಾಂಗ್ ಇರುವಂತದಂತ ತೋರಿಸ್ಕೊಟ್ಟಿರೋದ್ರಿಂದ ನಮ್ಮ ಆರ್-ಸಿ-ಬಿ ಯಾವ್ದು ಕೂಡ ಕಿಂಚಿತ್ ತೊಂದರೆ ಇಲ್ಲ ಅಂತ ಅನಿಸ್ತಾ ಇರುವಂತ ಇವತ್ತಿನ ಮ್ಯಾಚ್ ಗಳು ಬರೋದಾದ್ರೆ. ಗೈಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್. ಯಾಕಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒಂದು ವರ್ಷಗಳ ಕಾಲ ಆಯ್ತು ನಾ ವಿಡಿಯೋ ಮಾಡ್ತಾನೆ ಇರುವಂತದ್ದು. ವ್ಯೂಸ್ ಯಾಕೋ ಬರ್ತಾನೆ ಇಲ್ಲ, ಯಾಕಂತ ನಂಗೆ ಯಾರಿಗಾದ್ರು ಗೊತ್ತಿಲ್ಲ ಸಜೆಷನ್ ಮಾಡಿ ಗೈಸ್, ಕಮೆಂಟ್ ಮೂಲಕ ತಿಳಿಸಿ. ಏನಾದ್ರು ನಾ ಮಾತಾಡೋಲ್ಲ ಏನೋ ತೊಂದ್ರೆ ಏನಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಏನು ಚೇಂಜಸ್ ಏನು ಅಂತ ಯಾವಾಗ್ಲೂ ಕೂಡ ಯಾವ ರೀತಿ ಮಾಡ್ತೇನೋ ಅದೇ ರೀತಿ ಮಾಡ್ತಿರುವಂತ. ಒಟ್ಟ ನಮ್ಮ ಆರ್-ಸಿ-ಬಿ ಇವತ್ತು ವಿನ್ ಆಗ್ಬೇಕು. ಫಸ್ಟ್ ಆಫ್ ಆಲ್ ನೋಡ್ತೀರಾ 100% ಫಸ್ಟ್ ಕ್ವಾಲಿಫೈ ಆಗ್ಲಿಕ್ಕೆ ಟಾಪ್ ನಾಕ್ ಅಲ್ಲಿ ಇರುವಂತ ನಮ್ಮ ಆರ್-ಸಿ-ಬಿ ಟೀಮ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟದ್ದು. ಮತ್ತೊಂದೇನಪ್ಪಾ ಅಂತ ಹೇಳಿದ್ರೆ ಟಾಪ್ 1 ಅಲ್ಲಿ ಇರೋ 4ಕ್ಕೆ 4 ವಿನ್ ಆಗ್ಬೇಕು. ಇವತ್ತೇನಾದ್ರು ವಿನ್ ಆದ 100% ಕ್ವಾಲಿಫೈ ಆದ, ಟಾಪ್ ಅಲ್ಲಿ ಕ್ವಾಲಿಫೈ ಆದ ಡೈರೆಕ್ಟ್ ಟಿಕೆಟ್ ಟು ದ ಫೈನಲ್ ಅಂತಾನೆ ಹೇಳ್ಬೋದು ನಮ್ಮ ಆರ್-ಸಿ-ಬಿಗೆ. ನನ್ನ ಪ್ರಕಾರ ಇಷ್ಟೊಂದು ಹೋಪ್ಸ್ ಒಳ್ಳೇದಲ್ಲ, ಆದ್ರೆ ಆರ್-ಸಿ-ಬಿ ಪರ್ಫಾರ್ಮೆನ್ಸ್ ನೋಡ್ತಿದ್ದೆ ಅದೇ ರೀತಿಯಾಗಿ ಅನಿಸ್ತಾ ಇರುವಂತ. ನನ್ನ ಪ್ರಕಾರ ನಮ್ಮ ಆರ್-ಸಿ-ಬಿ ಸಾಲಿಡ್ ಬೌನ್ಸ್ ಬ್ಯಾಕ್ ನ ಆಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಇವಾಗ ಐ-ಪಿ-ಎಲ್ ಬರ್ತಾ ಇರುವಂತದ್ದು, ಡಬ್ಲ್ಯೂ-ಪಿ-ಎಲ್ ಅದೇ ನೆಕ್ಸ್ಟ್ ಐ-ಪಿ-ಎಲ್ ಕೂಡ ಬರ್ತಿರುವಂತದ್ದು. ಕೆಳಗಡೆ ಮುಂಬೈ ಏನಾದ್ರು ಮಾಡಿ ಮುಂಬೈ ಕ್ವಾಲಿಫೈ ಆಗ್ಬಾರ್ದು. ಯಾಕಪ್ಪ ಅಂತ ಹೇಳಿದ್ರೆ ಟಫ್ ಟೀಮ್ ಹೌದು ಡೆಲ್ಲಿ. ನನ್ನ ಪ್ರಕಾರ ಮುಂಬೈ ಅಂಡ್ ಜಿನೇ ಹೆಚ್ಚಿನ ಕ್ವಾಲಿಫೈ ಆಗತ್ತೆ ಅಂತ ಅನಿಸ್ತದೆ. ಡೆಲ್ಲಿ ಅಂಡ್ ಯು-ಪಿ ಬಾರಿನೂ ಕೂಡ ಕಳಪೆ ಆಗುವಂತ ಸಾಧ್ಯತೆ. ನಿಮ್ಗೆ ಅನಿಸುತ್ತೆ ನನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾರೆ. ಇವತ್ತು ಆರ್-ಸಿ-ಬಿ ಅಂಡ್ ಜಿಜಿಯ ಮ್ಯಾಚ್ ಡೇ ಪ್ರಿವ್ಯೂ ಅಲ್ಲಿ ನನ್ನ ಪ್ರಕಾರ ಇವತ್ತು ಮ್ಯಾಚ್ ಅಲ್ಲಿ ನಮ್ಮ ಆರ್-ಸಿ-ಬಿ ವಿನ್ ಆಗುತ್ತೆ ಅಂತ ಅನಿಸ್ತದೆ. ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು ಆರ್-ಸಿ-ಬಿ ಅಂಡ್ ಜಿ ಮ್ಯಾಚ್ ಡೇ ಪ್ರಿವ್ಯೂ ಆಯ್ತು. ನಿಮ್ಗೆ ವಿಡಿಯೋ ಕಮೆಂಟ್ ಮಾಡಿ. ಹೆಚ್ಚಿನ ಐ-ಪಿ-ಎಲ್ ಇನ್ಫಾರ್ಮೇಷನ್ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.